ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಮದ್ದೂರಲ್ಲೇಕೆ ಮಾರಿ ಹಬ್ಬ? ಮಂಡ್ಯ ಜಿಲ್ಲೆಯ ಮದ್ದೂರು ಹೇಳಿ ಕೇಳಿ ಮದ್ದೂರು ಒಡೆಗೆ ಹೆಸರಾಗಿತ್ತು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರ ಸ್ವಂತೂರು ಸೋಮೇನಹಳ್ಳಿ ಕೂಡ ಮದ್ದೂರು ತಾಲೂಕಿನಲ್ಲಿದೆ ಅಂತ ಮತ್ತೊಂದು ಹೆಗ್ಗಳಿಕೆ ಆ ತಾಲೂಕಿನದ್ದಾಗಿತ್ತು. ಅದೇಕೆ ಇದ್ದಕ್ಕಿದ್ದಂತೆ ಸಾರ್ವಜನಿಕರು ಸ್ವಯಂ ಸ್ಫೂರ್ತಿಯಿಂದ ಆಚರಿಸುವ ಸಾರ್ವಜನಿಕ ಗಣೇಶೋತ್ಸವ, ಮದ್ದೂರಿನ ನಾಗರಿಕರು ತುಂಬಾ ಸಂಭ್ರಮದಿಂದ ಆಚರಿಸಲಿಕ್ಕೆ ಹೊರಟಿದ್ದ ಗಣೇಶೋತ್ಸವದಲ್ಲಿ ಏಕೆ ಭಯೋತ್ಪಾದನೆ, ಹಲ್ಲೆ, ದೊಂಬಿ ದಾಂಧಲೆ ಮತ್ತು ಕೋಮು ಸಂಘರ್ಷ? ಅದ್ಯಾಕೋ ಬರ್ತಾ ಬರ್ತಾ ಧಾರ್ಮಿಕ ಹಬ್ಬಗಳು ಸಾರ್ವಜನಿಕ ಸ್ವರೂಪ ಪಡ್ಕೊಂಡ ಕ್ಷಣವೇ ಆಯಾ ಕಾಲದ ರಾಜಕೀಯ ಸಂಘರ್ಷಗಳೇ ಹುಟ್ಟು ಹಾಕ್ತಾ ಇವೆ. ಅದು ಮೊದಲೆಲ್ಲ ಎರಡು ಹಬ್ಬಗಳು ಸಮಸ್ಯಾತ್ಮಕವಾಗಿರ್ತಾ ಇದ್ವು. ಹಿಂದೂಗಳ ಹೋಳಿ ಹಬ್ಬದ ಮೆರವಣಿಗೆ, ಮತ್ತೊಂದು ಮುಸ್ಲಿಮರ ಮೊಹರಂ ಹಬ್ಬದ ಮೆರವಣಿಗೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ವಾಣಿಜ್ಯ ನಗರಿ ಎಂತೆನಿಸಿರುವ ಹುಬ್ಬಳ್ಳಿಯಲ್ಲಿ ಇವೆರಡೂ ಹಬ್ಬಗಳು ಬಂದಾಗಲೂ ಅವೆರಡೂ ಮೆರವಣಿಗೆಗಳು ಹಾದು ಹೋಗುವ ಪ್ರದೇಶದ ನಾಗರಿಕರೆಲ್ಲ ಭಯಪೀಡಿತರಾಗಿರ್ತಾ ಇದ್ರು, ಆತಂಕ ಭರಿತರಾಗಿರ್ತಾ ಇದ್ರು. ಪ್ರತಿ ವರ್ಷವೂ ಕೂಡ ಈ ಹಬ್ಬದ ಆಚರಣೆಗೆ ಪೊಲೀಸ್ ಬಂದೋಬಸ್ತ್ ಅಗತ್ಯವಾಗ್ತಾ ಇತ್ತು. ಬರ್ತಾ 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 ಈ ಪ್ರವೃತ್ತಿ ಉಳಿದ ಸಣ್ಣ ಪುಟ್ಟ ನಗರಗಳು ಕೂಡ ಹಬ್ಬತಾ ಇದೆ ಅಂತ ಕಾಣುತ್ತೆ. ಯಾಕೆ ಕಾಯ್ತು? ಇದು ಎಲ್ರೂ ಅಂದ್ಕೊಂಡಿರೋ ಹಾಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಅಥವಾ ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಆದ್ಮೇಲೆ ಶುರುವಾಯ್ತಾ? ಹಾಗೇನಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಅಲ್ಲಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ವು. ಧಾರ್ಮಿಕ ಹಬ್ಬಗಳನ್ನ ಸಾರ್ವಜನಿಕ ಹಿತಾಸಕ್ತಿಗಾಗಿ, ರಾಷ್ಟ್ರೀಯತೆ ಮತ್ತು ಭಾವೈಕ್ಯತೆಯ ಸಂಕೇತವಾಗಿ ಆಚರಿಸೋ ಒಂದು ಪರಂಪರೆಯನ್ನ ಲೋಕಮಾನ್ಯ ತಿಲಕರು 1920ರ ದಶಕದಲ್ಲಿ ಪುಣೆಯಲ್ಲಿ ಆರಂಭಿಸಿದ್ರಂತೆ. ಅದರಲ್ಲೂ ಎಲ್ಲಾ ವಯೋಮಾನದ ಜನರಿಗೂ ಕೂಡ ಪ್ರಿಯವಾದ ಗಣೇಶೋತ್ಸವ, ಗಜಾನನ ಉತ್ಸವವನ್ನ ಸಾರ್ವಜನಿಕ ಉತ್ಸವವಾಗಿ ಆಚರಿಸಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರ ಚಂದಾ ಹಣದಿಂದ ಒಂದು ಮಂಟಪವನ್ನು ನಿರ್ಮಿಸ್ಬಿಟ್ಟು ಸುಮಾರು 5 ದಿನಗಳ ಕಾಲ ಅಥವಾ 9 ದಿನಗಳ ಕಾಲ ಸಂಜೆ ಹೊತ್ತು ವಿವಿಧ ಸಂಗೀತ ಮತ್ತು ಸಾಂಸ್ಕೃತಿಕ ಉತ್ಸವಗಳ ಮೂಲಕ ಆಚರಿಸ್ಬಿಟ್ಟು ಕಟ್ಟ ಕಡೆಯ ದಿನ ಗಣೇಶ ವಿಸರ್ಜನೆಯನ್ನು ಕೂಡ ಬೃಹತ್ ಮೆರವಣಿಗೆಯೊಂದಿಗೆ ನಡೆಸಿ ಸಂಭ್ರಮ ಪಡೋದು. ಈ ಸಂಭ್ರಮಾಚರಣೆಯಲ್ಲಿ ಇತರ ಯಾವುದೇ ಧರ್ಮೀಯರು ಕೂಡ ಯಾವುದೇ ಕಿರಿಕಿರಿ ಆಗ್ತಾ ಇರಲಿಲ್ಲ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ, ಅದರಲ್ಲೂ ರಾಷ್ಟ್ರ ವಿಭಜನೆಯ ಸಂದರ್ಭದಲ್ಲಿ ಯಾರೋ ಬಿತ್ತಿ ಹೋದ, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳೇ ಬಿತ್ತಿ ಹೋದ ಆ ಧಾರ್ಮಿಕ ವೈಮನಸ್ಸಿನ ಆ ಬೀಜ ಮೊಳಕೆ ಹೊಡೆದು ಬೃಹದಾಕಾರವಾಗಿ ಬೆಳೆದ್ಬಿಟ್ಟಿದೆ. ಮಾತೆತ್ತಿದ್ರೆ ಪರಸ್ಪರರ ಮೂದಲಿಕೆ, ನಿಂದನೆ, ಜಗಳ. ಅದರಲ್ಲೂ ಧಾರ್ಮಿಕ ಅಲ್ಪಸಂಖ್ಯಾತರೆನಿಸ್ಕೊಂಡಿರೋ ಮುಸ್ಲಿಂ ಸಮುದಾಯದ ಮಧ್ಯಮ ವರ್ಗ, ವಿದ್ಯಾವಂತ ಮಧ್ಯಮ ವರ್ಗ, ಸೆಕ್ಯುಲರಿಸಂ ಎಂಬ ಸಂವಿಧಾನಾತ್ಮಕ ಆದರ್ಶ ಅದು ಕೇವಲ ಹಿಂದೂಗಳ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಬಂದ್ಬಿಟ್ಟಿದ್ದಾರೆ. ತಮ್ಮ ಜನಾಂಗದಲ್ಲಿ ದೊಡ್ಡ ಪ್ರಮಾಣದಲ್ಲಿರುವ ಅನಕ್ಷರಸ್ಥ, ಅರಶಿಕ್ಷಿತ, ದುಡಿಯುವ ವರ್ಗದ ಬಡ ಜನರಿಗೆ ಅವ್ರಿಗೂ ಕೂಡ ಸೆಕ್ಯುಲರಿಸಂ ಮುಖ್ಯ ಅಂತ ಹೇಳೋ ಧೈರ್ಯವೇ ಅವ್ರಿಗೆ ಬರ್ತಾ ಇಲ್ಲ. ಇತ್ತೀಚೆಗೆ ಒಂದು ಘಟನೆ ನಡೀತು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರದ ಉರ್ದು ಅಕಾಡೆಮಿಯವರು ಒಂದು 3 ದಿನಗಳ ಸಾಂಸ್ಕೃತಿಕ ಉತ್ಸವವನ್ನು ಇಟ್ಕೊಂಡಿದ್ರು. ಆ ಉತ್ಸವದ ಹೆಸರು ಹಿಂದಿ ಚಿತ್ರರಂಗಕ್ಕೆ ಉರ್ದು ಭಾಷೆಯ ಕೊಡುಗೆ, ಹಿಂದಿ ಚಿತ್ರರಂಗಕ್ಕೆ ಉರ್ದು ಭಾಷೆಯ ಕೊಡುಗೆ ಅನ್ನೋ ಶೀರ್ಷಿಕೆಯ ಆ ಸಾಂಸ್ಕೃತಿಕ ಉತ್ಸವದ ಆಚರಣೆಗೆ ಸುಪ್ರಸಿದ್ಧ ಚಲನಚಿತ್ರ ಬಾಲಿವುಡ್ ಚಿತ್ರರಂಗದ ಸರ್ವಶ್ರೇಷ್ಠ ಚಿತ್ರಕಥಾ ಲೇಖಕ ಮತ್ತು ಕವಿ ಜಾವಿದ್ ಅಖ್ತರ್ರನ್ನ ಆಹ್ವಾನಿಸಿದ್ರು. ಇನ್ನೇನು ಜಾವಿದ್ ಅಖ್ತರ್ ಕೋಲ್ಕತ್ತಾಗೆ ತಲುಪಿ ಮರುದಿನವೇ ಅದನ್ನು ಉದ್ಘಾಟಿಸಬೇಕಾಗಿತ್ತು. ಅಷ್ಟೊತ್ತಿಗಾಗಲೇ ಸಾಂಪ್ರದಾಯಸ್ಥ ಮತೀಯವಾದಿಗಳು ಅಲ್ಲಿನ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು. ಯಾವುದೇ ಕಾರಣಕ್ಕೂ ಈ ಜಾವಿದ್ ಅಖ್ತರ್ನ ಕರೆಸ್ಕೂಡುದು, ಜಾವಿದ್ ಅಖ್ತರ್ ಏನಾದ್ರೂ ಉರ್ದು ಅಕಾಡೆಮಿ ವೇದಿಕೆ ಹತ್ತಿದ್ರೆ ಸುಮ್ನಿರಲ್ಲ, ನಾವು ಬುದ್ಧಿ ಕಲಿಸ್ತೇವೆ, ಪ್ರತಿಭಟಿಸ್ತೇವೆ ಅಂತ ಬೆದರಿಕೆ ಹಾಕಿದ ಮರುಕ್ಷಣವೇ ಅಲ್ಲಿನ ಸರ್ಕಾರ ಈ ಮತೀಯವಾದಿ ಹಸುರರ ಒತ್ತಡಕ್ಕೆ ಮಣಿದು ಆ ಸಮಾರಂಭವನ್ನೇ ರದ್ದುಪಡಿಸ್ಬಿಟ್ರು. ಅವ್ರು ಕೊಟ್ಟಿರೋ ಕಾರಣ ಏನು ಅಂತಂದ್ರೆ, ಈ ಜಾವಿದ್ ಅಖ್ತರ್ಗೆ ದೇವರಲ್ಲಿ ನಂಬಿಕೆ ಇಲ್ಲ, ಆತ ಪ್ರಾರ್ಥನೆ ಮಾಡೋದಿಲ್ಲ,
ಆತ ಸೆಕ್ಯುಲರ್ ವಾದಿ ಮುಸ್ಲಿಂ, ಆತ ಬೇಡ ಅಂತ. ಆತ ಎಷ್ಟೇ ಪ್ರತಿಭಾಶಾಲಿ ಆಗಿರ್ಲಿ, ಆತನ ಕೊಡುಗೆ ಎಷ್ಟೇ ಇರಲಿ ಚಿತ್ರರಂಗಕ್ಕೆ, ಕಲೆ ಸಂಸ್ಕೃತಿಗೆ, ರಾಷ್ಟ್ರದ ಭಾವೈಕ್ಯತೆಗೆ ಆತನ ಕೊಡುಗೆ ಏನೇ ಇರಲಿ, ನಮಗ್ ಬೇಡ. ಯಾಕಂದ್ರೆ ಆತ ದೇವರ ವಿರೋಧಿ, ಧರ್ಮದ ವಿರೋಧಿ ಅಂತ ಹಣೆಪಟ್ಟಿ ಅಂಟಿಸ್ಬಿಟ್ಟು ಆ ಸಮಾರಂಭವನ್ನು ರದ್ದುಪಡಿಸಿದ್ರು. ಈ ಮನಸ್ಥಿತಿ ಬರ್ತಾ ಬರ್ತಾ ಭಾರತದ ಇತರ ಬಹುಸಂಖ್ಯಾತ ಧರ್ಮೀಯರಲ್ಲೂ ಕೂಡ ಒಂದು ವರ್ಗಕ್ಕೆ ಬಂದ್ಬಿಟ್ಟಿದೆ. ಯಾರೇ ಎಂಥ ಗಣ್ಯಾತಿ ಗಣ್ಯ ವ್ಯಕ್ತಿ ಒಂದು ಉತ್ಸವದಲ್ಲಿ ಅಥವಾ ಸಮಾರಂಭದಲ್ಲಿ ಪಾಲ್ಗೊಳ್ತಾನೆಂದ್ರೆ ತಕ್ಷಣ ಆತನ ಜಾತಿ ಧರ್ಮ ಮುಖ್ಯವಾಗಿಬಿಡುತ್ತೆ. ಆತ ಬೇಡ, ನಮ್ಮ ಜಾತಿಯನ್ನ ಗೌರವಿಸೋದಿಲ್ಲ, ನಮ್ಮ ಧರ್ಮವನ್ನ ಗೌರವಿಸೋದಿಲ್ಲ, ನಮ್ಮ ದೇವರುಗಳ ಬಗ್ಗೆ ಏನೋ ಅಬದ್ಧ ಮಾತಾಡ್ತಾನೆ ಇತ್ಯಾದಿ ಆರೋಪ ಹೊತ್ಬಿಟ್ಟು ದೊಡ್ಡ ಪ್ರತಿಭಟನೆಗಳೇ ನಡೆಯುತ್ತೆ. ಇವು ಹಿಂಸಾ ರೂಪ ತಾಳುತ್ತೆ. ಮೊನ್ನೆ ಮದ್ದೂರಿನಲ್ಲಿ ಶಾಂತ ರೀತಿಯಿಂದ ನಡೆದು ಹೋಗಬಹುದಾಗಿದ್ದ ಗಣೇಶ ವಿಸರ್ಜನೆ ಮೆರವಣಿಗೆಯ ಮೇಲೆ ಅದ್ಯಾಕೆ ಮಸೀದಿಯಿಂದ ಕಲ್ಲು ತೂರಾಟದ ಘಟನೆ ನಡೀತು. ಈ ಕಲ್ಲು ತೂರಾಟದ ಪ್ರವೃತ್ತಿ ಅದ್ಯಾಕೆ ಮುಸ್ಲಿಂ, ಅದರಲ್ಲೂ ಯುವ ತಲೆಮಾರಿನ ಮುಸ್ಲಿಂರಲ್ಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದು ಮೊದಲು ಕಳೆದ 30 ವರ್ಷಗಳ ಕಾಲ ಅಂದ್ರೆ ಆರ್ಟಿಕಲ್ 370 ರದ್ದತಿಗಿಂತ ಪೂರ್ವದಲ್ಲಿ ಜಮ್ಮು ಕಾಶ್ಮೀರ್ ರಾಜ್ಯವನ್ನ ಕಾಡಿದ ದೊಡ್ಡ ರೋಗ ಇದು, ಈ ಕಲ್ಲು ತೂರಾಟ. ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ, ಸೈನಿಕರ ಮೇಲೆ ಕಲ್ಲು ತೂರಾಟ. ಆರ್ಟಿಕಲ್ 370 ರದ್ದತಿಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಮುಸ್ಲಿಂ ಬಾಹುಳ್ಯವಿರುವ ಜಮ್ಮು ಕಾಶ್ಮೀರದ ಯುವಕರಿಗೆ ಒಂದು ಕರೆ ಕೊಟ್ರು. ನೀವ್ಯಾಕೆ ಕೈಯಲ್ಲಿ ಕಲ್ಲು ಮತ್ತು ಗನ್ ಹಿಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ? ಭಯೋತ್ಪಾದಕರಾಗಿಬಿಟ್ಟು ದೇಶ ದ್ರೋಹದ ಕೆಲಸಕ್ಕಿಳಿದು ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನೀವು ಕೈಯಲ್ಲಿ ಕಲ್ಲು ಮತ್ತು ಗನ್ ಬಿಟ್ಟು ಕುರಾನ್ ಮತ್ತು ಕಂಪ್ಯೂಟರ್ ಹಿಡ್ಕೊಳ್ಳಿ, ನಿಮ್ಮ ಬದುಕು ಉಜ್ವಲವಾಗುತ್ತೆ ಅಂತ ಕರೆ ಕೊಟ್ರು. ಚಮತ್ಕಾರಿಕ ರೀತಿಯಲ್ಲಿ ಜಮ್ಮು ಕಾಶ್ಮೀರದ ಸಾಮಾಜಿಕ ವಾತಾವರಣ ಬದಲಾಗ್ಲಿಕ್ಕೆ ಶುರುವಾಯಿತು. ಜ್ಞಾನೋದಯ ಆದವರಂತೆ ಅಲ್ಲಿನ ಯುವಕರೆಲ್ಲ ಈ ಕಲ್ಲು ಗನ್ನು ಹಿಡ್ಕೊಂಡು ಭಾರತದ ಭದ್ರತಾ ಪಡೆಗಳ ಮೇಲೆ ಹಲ್ಲೆ ಮಾಡೋದ್ರ ಬದಲು ನೆಟ್ಟಿಗೆ ಶಿಸ್ತಿನಿಂದ ತಮ್ಮ ಶಾಲೆ ಕಾಲೇಜುಗಳಿಗೆ ನಿಯಮಿತವಾಗಿ ಹಾಜರಾಗ್ಲಿಕ್ಕೆ ಶುರು ಮಾಡಿದ್ರು. ಅವ್ರಿಗೂ ಉನ್ನತ ವ್ಯಾಸಂಗದ ಕನಸುಗಳು ಪ್ರೇರೇಪಣೆ ನಡೀತಾ ಹೋದ್ವು. ಇವತ್ತು ಜಮ್ಮು ಕಾಶ್ಮೀರದ ಮುಸಲ್ಮಾನ್ ಯುವಕ ಯುವತಿಯರೆಲ್ಲ IAS IPS ಪರೀಕ್ಷೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅನೇಕರು ಕಾರ್ಪೊರೇಟ್ ಜಗತ್ತಿನ ಅತ್ಯುತ್ತಮ ಉದ್ಯೋಗಾವಕಾಶಗಳಿಗಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. IPL ಕ್ರಿಕೆಟ್ ಆಡೋದ್ರಲ್ಲೂ ಕೂಡ ಅಲ್ಲಿ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಎಷ್ಟೋ ವರ್ಷಗಳ ಕಾಲ ಬಂದ್ ಆಗಿದ್ದ ಸಿನಿಮಾ ಥಿಯೇಟರ್ಗಳೆಲ್ಲ ಮತ್ತೆ ಶುರುವಾಗ್ಬಿಟ್ವು. ಅಲ್ಲಿನ ಜನ ಕೂಡ ಮತ್ತೆ ನೃತ್ಯ, ನಾಟಕ, ಸಂಗೀತ ಇತ್ಯಾದಿಗಳತ್ತ ಒಲವು ತೋರ್ತಾ ಇದ್ದಾರೆ. ಸಂಪ್ರದಾಯಸ್ಥ ಮತೀಯವಾದಿಗಳ ಭಯ ಬೆದರಿಕೆಯನ್ನು ಧಿಕ್ಕರಿಸ್ಬಿಟ್ಟು ಅಲ್ಲಿ ಸಾಂಸ್ಕೃತಿಕ ವಾತಾವರಣ ಮರುಸ್ಥಾಪನೆ ಆಗ್ತಾ ಇರುವಾಗ ಅದ್ಯಾಕೆ ಕರ್ನಾಟಕದಂತ ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸ್ಕೊಂಡಿದ್ದ ನಾಡಿನಲ್ಲಿ ಮುಸಲ್ಮಾನರು ಭಯೋತ್ಪಾದಕರ ತರ ವರ್ತಿಸ್ತಾ ಇದ್ದಾರೆ? ಯಾಕೆ ಮಾತೆತ್ತರದ ಕೆಣಕೋದೇತಕ್ಕೆ? ಅದು ಗಣೇಶೋತ್ಸವದ ಮೆರವಣಿಗೆ ಆಗ್ಲಿ ಅಥವಾ ಹೋಳಿ ಹಬ್ಬದ ಮೆರವಣಿಗೆ ಆಗ್ಲಿ ಬುದ್ಧಿಪೂರ್ವಕವಾಗಿ ತರಲೆ ತಂಟೆ ಮಾಡಿಬಿಟ್ಟು ಕೆರಳಿಸೋದು, ಅದಕ್ಕೆ ಪ್ರತಿಕಾರ ರೂಪದಲ್ಲಿ ಹಿಂದೂ ಸಮಾಜದ ಯುವಕರು ಕೂಡ ಅವರು ಕೂಡ ಪ್ರಚೋದನೆ, ಒಂದು ಕಡೆಯಿಂದ ಒಂದು ಅವಮಾನಿತರಾದಾಗ ಅವರು ಕೂಡ ಕೆಂಡವಾಗ್ತಾರೆ, ಪ್ರತಿಕಾರದ ಮಾತುಗಳನ್ನ ಆಡ್ತಾರೆ, ಅನೇಕ ಸಾರಿ ಘರ್ಷಣೆಗಿಳಿತಾರೆ. ಇಂಥ ಧಾರ್ಮಿಕ ಘರ್ಷಣೆಗಳಲ್ಲಿ ಸಿಕ್ಕು ಮೈ ಮೇಲೆ ಕೇಸ್ ಹಾಕಿಸ್ಕೊಂಡು FIR ಮಾಡಿಸ್ಕೊಂಡು ಕೇಸ್ ಹಾಕಿಸ್ಕೊಂಡು ಜೈಲು ಪಾಲಾಗೋರೆಲ್ಲ ಬಡ ಕೆಳವರ್ಗದ ಮಕ್ಕಳು. ಅವರೆಲ್ಲ ತಮ್ಮ ದೈನಂದಿನ ಬದುಕಿಗೆ ಸಂಚಕಾರ ತಂದುಕೊಂಡ್ಬಿಟ್ಟು ತಾವು ಧರ್ಮ ಯುದ್ಧ ಮಾಡ್ತಿದೀವಿ ಅನ್ನೋ ಭ್ರಮೆಯಲ್ಲಿರ್ತಾರೆ. ಇದು ಅತ್ಯಂತ ಗಂಭೀರವಾದ ಒಂದು ಸಂದರ್ಭ. ಮದ್ದೂರಿನಲ್ಲಿ ನಡೆದಿದ್ರು ಸಾಧಾರಣ ಘಟನೆ ಅಲ್ಲ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಕೂಡ ಅಷ್ಟೇ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಅದ್ಯಾರೋ ಮಾಳಿಗೆ ಮೇಲೆ ನಿಂತಿದ್ದ 5-6 ವರ್ಷದ ಎಳೆ ವಯಸ್ಸಿನ ಮಕ್ಕಳು ಉಗಿದು ಬಿಟ್ರಂತೆ, ಉಗಿದು ತರಲೆ ಮಾಡಿದ್ರಂತೆ. ಆಗ ಅವ್ರ ತಾಯಿ ಪಾಪ ಕ್ಷಮೆ ಕೇಳ್ಕೊಂಡು ಶಾಸ್ತಿ ಸ್ಥಾಪನೆ ಆಯ್ತು, ಅದು ಬೇರೆ ಮಾತು. ಈ ರೀತಿ ಅನ್ಯ ಧರ್ಮೀಯರ ವಿಗ್ರಹಗಳ ಮೇಲೆ, ಉತ್ಸವಗಳ ಮೇಲೆ, ಹಬ್ಬದ ಆಚರಣೆಗಳ ಮೇಲೆ ಹಲ್ಲೆ ಮಾಡಬಹುದು, ಮಾಡಿ ದಕ್ಕಿಸ್ಕೋಬಹುದು ಅನ್ನೋ ಪ್ರವೃತ್ತಿ ಯಾಕೆ ಬೆಳೀತಾ ಇದೆ? ಮುಸ್ಲಿಂ ಸಮುದಾಯ ಜಾಗೃತಗೊಳ್ಬೇಕು. ಅದೇ ರೀತಿ ಮೊನ್ನೆ ಮದ್ದೂರಿನಲ್ಲಿ ಅಲ್ಲಿನ ಜನಕ್ಕೆ ಅಲ್ಲಿನ ಘರ್ಷಣೆ ನಂತರ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದ ಕರ್ನಾಟಕದ ಪ್ರತಿಪಕ್ಷ ಮತ್ತು ಭಾರತದ ಆಳುವ ಪಕ್ಷ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಸ್ವಲ್ಪ ತಮ್ಮ ಭಾಷಣಗಳಲ್ಲಿ ಆ ಮಟ್ಟದ ಉದ್ರೇಕಕಾರಿ ಭಾವನೆಗಳಿಗೆ ಆಸ್ಪದ ಕೊಡಬಾರ್ದಾಗಿತ್ತು.
ಅವರ ಮಾತಿನ ಭರದಲ್ಲಿ ತಲೆ ಕಡಿತೇವೆ, ಕೈ ಕಡಿತೇವೆ ಅನ್ನೋ ಭಾಷೆಯ ಬಳಕೆ ಅನಗತ್ಯವಾಗಿತ್ತು. ಅದು ಬೇಕಾಗಿಲ್ಲ. ಇಲ್ಲೊಬ್ಬ ಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಅದ್ಯಾವುದೋ ಈದ್ ಮಿಲಾದ್ ಸಭೆಗೆ ಹೋಗ್ಬಿಟ್ಟು ಇಸ್ಲಾಂ ಅಂದ್ರೆ ಶಾಂತಿ, ಹಿಂದುತ್ವ ಅಂತಂದ್ರೆ ಹಿಂಸೆ ಅಂತ ಅದ್ಯಾಕೆ ಮೈ ಮರ್ತ, ಅದೇನೋ ಅರಳು ಮರಳಾಗ್ತಾ ಇದೆಯಾ ನಮ್ಮ ಮುಖ್ಯಮಂತ್ರಿಗೆ? ಒಂದು ಅವಿವೇಕದಿಂದ ಮಾತಾಡಿದ್ರು. ಹಾಗ ಮಾತಾಡಬಾರ್ದಾಗಿತ್ತು. ಈ ರೀತಿ ಧರ್ಮ, ವಿವಿಧ ಧರ್ಮಗಳ ಅನುಯಾಯಿಗಳನ್ನ ಪರಸ್ಪರರ ವಿರುದ್ಧ ಎತ್ಕಟ್ಟೋದ್ರ ಮೂಲಕ ಯಾವ ಧರ್ಮವೂ ಕೂಡ ಈ ರೀತಿ ಹಿಂಸೆ, ಭಯೋತ್ಪಾದನೆ, ದ್ವೇಷ, ಅಸಹನೆಯನ್ನ ಬೋಧಿಸೋದಿಲ್ಲ. ಮೂಲ ತತ್ವಗಳೆಲ್ಲವೂ ಕೂಡ ಸಾತ್ವಿಕತೆ, ಸಹಿಷ್ಣುತೆ, ಸ್ನೇಹ ಮತ್ತು ಸಹಬಾಳ್ವೆಯ ಪರವೇ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಇವತ್ತು ನಾವು ನೋಡ್ತಾ ಇರೋ ರಾಕ್ಷಸ ರಾಜಕಾರಣ ಯುಗದಲ್ಲಿ ಧರ್ಮ ಕೂಡ ಒಂದು ರಾಜಕೀಯ ವೋಟ್ ಬ್ಯಾಂಕ್ ರಾಜಕಾರಣದ ಅಸ್ತ್ರವಾಗಿಬಿಟ್ಟಿದೆ. ಹಾಗಾಗ್ಲಿಕ್ಕೆ ಜನಸಾಮಾನ್ಯರು ಬಿಡಬಾರ್ದು. ಹಿಂದೆ ಹಿಜಾಬ್ ವಿವಾದವೆದ್ದಾಗ ಸಾಂಪ್ರದಾಯಸ್ಥ ಪಕ್ಷ ಅನ್ಸ್ಕೊಂಡ್ರು ಹಿಂದುತ್ವವಾದಿ ಅಂತ ಆರೋಪಿಸಲ್ಪಡೋ ಭಾರತೀಯ ಜನತಾ ಪಕ್ಷ ಸಮವಸ್ತ್ರ ಸಮಾನತೆಯ ಸಂಕೇತ ಅಂತ ಹೇಳಿದ್ರೆ, ಸ್ವಯಂ ಘೋಷಿತ ಸೆಕ್ಯುಲರ್ ವಾದಿ ಪಕ್ಷ ಕಾಂಗ್ರೆಸ್ಸು ಇಲ್ಲ ಇಲ್ಲ, ಹಿಜಾಬ್ ಬುರ್ಖಾ ಪರವಾಗಿ ಮಾತಾಡ್ತಾ ಇತ್ತು. ಸಮವಸ್ತ್ರ ಬೇಡ, ಹಿಜಾಬ್ ಬೇಕು ಅಂತ ಮಾತಾಡ್ತಾ ಇತ್ತು. ಈ ರಾಜಕೀಯ ವೈರುಧ್ಯಗಳು, ವೈಪರೀತ್ಯಗಳ ನಡುವೆ ಜನಸಾಮಾನ್ಯರ ಬದುಕು ಈ ರೀತಿ ಆತಂಕ ಭರಿತವಾಗದಿರಲಿ. ಮತ್ತೆ ಮದ್ದೂರು ಮತ್ತಿತರ ಎಲ್ಲ ಪಟ್ಟಣಗಳಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.